everyone, welcome to our CAD NEST YouTube channel. Our CAD NEST is an ISO certified and educational institution. I am Shruva. So ಇವತ್ತಿನ ಸೆಷನ್ ನಾವು ಎಕ್ಸೆಲ್ ಅಲ್ಲಿ ಮಾರ್ಕ್ ಶೀಟ್ ನ ಹೇಗೆ ಪ್ರಿಪೇರ್ ಮಾಡೋದಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ಡೇಟಾ ಇದೆ, ಮಾರ್ಕ್ ಶೀಟ್ ಇನ್ ಡೇಟಾ. ಸೊ ಡೇಟಾದಲ್ಲಿ ಸೀರಿಯಲ್ ನಂಬರ್ಸ್, ನೇಮ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್. ಸೊ ಇವಾಗ ನಾನು ಟೋಟಲ್ನ ಫೈಂಡ್ ಔಟ್ ಮಾಡಬೇಕು, ಮತ್ತು ಅವ್ರದ್ದು ಆ್ಯಾವ್ರೇಜ್ನ ಫೈಂಡ್ ಔಟ್ ಮಾಡಬೇಕು, ಮತ್ತು ಮಿನಿಮಮ್ ಮಾರ್ಕ್ಸ್ ಎಷ್ಟು ತೆಗೆದಿದ್ದಾರೆ ಮನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದಂತ ನೋಡ್ಕೊಳ್ಳೋಣ. ಸೊ ಫಸ್ಟು ಟೋಟಲ್ಗೆ ನಾವು ಯೂಶುವಲ್ ಆಗಿ ಫಸ್ಟ್ ನಾವು ಈಕ್ವಲ್ಸ್ ಟು ಆ್ಯಡ್ ಮಾಡಬೇಕು. ಈಕ್ವಲ್ಸ್ ಟು ಆ್ಯಡ್ ಮಾಡಿದ್ರೆ ಮಾತ್ರ ನಮಗೆ ವ್ಯಾಲ್ಯೂಸ್ ಅಪಿಯರ್ ಆಗೋದಿಲ್ಲ, ಅಂದರೆ ಅಪಿಯರ್ ಆಗಲ್ಲ. ಸೊ ಈಕ್ವಲ್ಸ್ ಟು ಟೋಟಲ್ಗೆ ನಾವು ಸಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸಮ್ ಬ್ರ್ಯಾಕೆಟ್ ಓಪನ್ ಮಾಡಿ, ಸೆಲ್ಸ್ನ ಸೆಲೆಕ್ಟ್ ಮಾಡಿ. ಸೊ ಸೆಲ್ ಸೆಲೆಕ್ಟ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ. ಸೊ ಟೋಟಲ್ 475 ಮಾರ್ಕ್ಸ್ ಬಂದಿದೆ. ಮನು ಅನ್ನೋ ಕ್ಯಾಂಡಿಡೇಟ್ಗೆ ಟೋಟಲ್ ಬಂದು 475 ಮಾರ್ಕ್ಸ್ ಬಂದಿದೆ. ಸೊ ನೆಕ್ಸ್ಟ್ ಅದೇ ಥರ ಕಿರಣಿ ಮಾಡಬೇಕು ಅಂದರೆ ಈಕ್ವಲ್ಸ್ ಟು ಸಮ್ ಬ್ರ್ಯಾಕೆಟ್ ಓಪನ್ ಮಾಡಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅವ್ರಿಗೂ ಸೆಲೆಕ್ಟ್ ಮಾಡಿ, ಸೆಲ್ಸ್ನ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ. ಸೊ ಟೋಟಲ್ ಬರುತ್ತೆ. ಸೊ ಇದು ನಾನು ಪದೇ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ಮಾಡೋ ಬದಲು ಇಲ್ಲಿ ಸ್ಮಾಲ್ ಬಾಕ್ಸ್ ಕಾಣ್ತಿದೆ, ಇಲ್ಲಿ ಸುಮ್ಮನೆ ಹಾಗೆ ಡ್ರ್ಯಾಗ್ ಮಾಡ್ತೀನಿ. ಸೊ ಆಟೋಮೆಟಿಕ್ಕಾಗಿ ವ್ಯಾಲ್ಯೂಸ್ ಅಪಿಯರ್ ಆಗುತ್ತೆ. ಸೊ ಇದು ಟೋಟಲ್. ನೆಕ್ಸ್ಟು ಆ್ಯಾವ್ರೇಜ್. ಸೊ ಆ್ಯಾವ್ರೇಜ್ ಎಷ್ಟು ಪರ್ಸೆಂಟೇಜ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಈಕ್ವಲ್ಸ್ ಟು AVERAGE ಅಂತ ಟೈಪ್ ಮಾಡಿ, ಆ್ಯಾವ್ರೇಜ್ ಬರುತ್ತೆ. ಬ್ರ್ಯಾಕೆಟ್ ಓಪನ್ ಮಾಡಿ, ಸೆಲ್ನ ಸೆಲೆಕ್ಟ್ ಮಾಡಿ, ಕನ್ನಡ ಇಂದ ಸೋಷಿಯಲ್ ಅವ್ರಿಗೂ ಸೆಲ್ನ ಸೆಲೆಕ್ಟ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ. ಸೊ 72% ಆ್ಯಾವ್ರೇಜ್. ಸೊ ಸೇಮ್ ಅದೇ ಥರ ಟ್ರ್ಯಾಕ್ ಮಾಡ್ತೀನಿ. ಸೊ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ಬರುತ್ತೆ. MIN ಬ್ರ್ಯಾಕೆಟ್ ಓಪನ್ ಮಾಡಿ, ಕನ್ನಡ ಸಬ್ಜೆಕ್ಟಿಂದ ಸೋಷಿಯಲ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ. ಸೊ ಮಿನಿಮಮ್ ಅಂತ ಅಂದರೆ ಕಮ್ಮಿ ಮಾರ್ಕ್ಸ್ ಯಾರು ಬಂದಿದೆ ಅಂತ ನೋಡೋದಕ್ಕೆ ಮಿನಿಮಮ್ ಆಪ್ಷನ್ ಯೂಸ್ ಮಾಡ್ತೀವಿ. ಮಿನಿಮಮಲ್ಲಿ ಸೋಷಿಯಲ್ ಈಸ್ ಎ ಮಿನಿಮಮ್ ಮಾರ್ಕ್ಸ್, ಅಂದರೆ ಅದೇ ಕಮ್ಮಿ ಬಂದಿರೋದು ಮಿನಿಮಮ್. ಸೊ ಈಗ ಡ್ರ್ಯಾಗ್ ಮಾಡ್ತೀನಿ, ಆಟೋಮೆಟಿಕ್ಕಾಗಿ ಎಲ್ಲರದ್ದು ವ್ಯಾಲ್ಯೂಸ್ ಬರುತ್ತೆ, ಮಿನಿಮಮ್ ವ್ಯಾಲ್ಯೂಸ್. ನೆಕ್ಸ್ಟು ಮ್ಯಾಕ್ಸಿಮಮ್ ಅಂತಂದರೆ ಹೈಯೆಸ್ಟ್ ವ್ಯಾಲ್ಯೂಸ್. ಸೊ ಹೈಯೆಸ್ಟ್ ವ್ಯಾಲ್ಯೂಸ್ ನೋಡೋದಕ್ಕೆ ಸೊ ಈಕ್ವಲ್ಸ್ ಟು MAX ಯೂಸ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ಬ್ರ್ಯಾಕೆಟ್ ಓಪನ್ ಮಾಡಿ, ಕನ್ನಡ ಇಂದ ಸೋಷಿಯಲ್ವರೆಗೂ ಸೆಲೆಕ್ಟ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ 95 ಸೈನ್ಸಲ್ಲಿ 95 ಬಂದಿದೆ, ಅದೇ ಮ್ಯಾಕ್ಸಿಮಮ್ ಮಾರ್ಕ್ಸ್, ಹೈಯೆಸ್ಟ್ ಮಾರ್ಕ್ಸ್. ಸೊ ಈಗ ಡ್ರ್ಯಾಗ್ ಮಾಡ್ತೀನಿ, ಆಟೋಮೆಟಿಕ್ಕಾಗಿ ಎಲ್ಲರದ್ದು ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟು ಟೋಟಲ್ ಫಾರ್ಮುಲಾ, ಆ್ಯಾವ್ರೇಜ್ ಫಾರ್ಮುಲಾ, ಮಿನಿಮಮ್ ಫಾರ್ಮುಲಾ, ಮ್ಯಾಕ್ಸಿಮಮ್ ಫಾರ್ಮುಲಾ. ನೆಕ್ಸ್ಟ್ ಸೆಷನಲ್ಲಿ ನಾವು ರಿಸಲ್ಟ್ ಮತ್ತು ಗ್ರೇಡ್ ಫಾರ್ಮುಲಾ ತಿಳ್ಕೊಳ್ಳೋಣ. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ CAD NEST ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.